ಕಾಂಗ್ರೆಸ್ ಲೋಕ ತಯಾರಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮುಂದಿನ ಹೈ ವೋಲ್ಟೇಜ್ ಕ್ಷೇತ್ರ ಸಿಎಂ ತವರು ಜಿಲ್ಲೆ ಮೈಸೂರು. ಮೈಸೂರಲ್ಲಿ ರಾಜಕೀಯ ರಂಗೇರ್ತಾ ಇದೆ. ಮೈಸೂರು ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ದಂಡು. ಮೈಸೂರು ಕಾಂಗ್ರೆಸ್ ಟಿಕೆಟ್ ಪಡೆಯೋದಕ್ಕೆ ಪ್ರಭಾವಿಗಳು ಲಾಬಿ ಶುರು ಮಾಡಿದ್ದಾರೆ. ಹಾಗಾದ್ರೆ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ? ಯತೀಂದ್ರ ಸಿದ್ದರಾಮಯ್ಯ ಏನಾದ್ರೂ ಅಖಾಡಕ್ಕೆ ಇಳಿತಾರಾ? ಸಿದ್ದರಾಮಯ್ಯ ಸಿಎಂ ತಮ್ಮ ಪುತ್ರನನ್ನ ಅಖಾಡಕ್ಕೆ ಇಳಿಸ್ತಾರ? ಸುಶ್ರುತ್ ಗೌಡ ಈಗಾಗಲೇ ರೆಕಾರ್ಡ್ ಬ್ರೇಕ್ ಮಾಡ್ತೀವಿ ನಾವು ಅಂತ ಹೇಳಿಕೆ ಕೊಟ್ಟಿದ್ರು. ಕೆಪಿಸಿಸಿ ಸದಸ್ಯ, ಇದರ ಜೊತೆಗೆ ಮೈಸೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಆಕಾಂಕ್ಷಿಯಾಗಿದ್ದಾರೆ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಇದ್ದಾರೆ. ಕೆಪಿಸಿಸಿ ವಕ್ತಾರರಾದ ಐಶ್ವರ್ಯ ಮಹದೇವ್ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳ ಲಿಸ್ಟ್ ನಲ್ಲಿದ್ದಾರೆ. ಅನಂತರ ಮೈಸೂರಿನ ಅಖಾಡ ಹೇಗಿದೆ? ಭಾವನಾ, ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಕೂಡ ಈ ಬಾರಿ ಕಾಂಗ್ರೆಸ್ಸು ಭಾಳ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗಿದೆ. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅದೇ ಊರಿನವರು. ಭಾಳ ಮುಖ್ಯವಾಗಿ ಹೇಗಾದರೂ ಮಾಡಿ ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಅಂದರೆ ವಿಶ್ವನಾಥ್ ಅವರ ಬಳಿಕ ಅಂದರೆ ಗೆಲ್ಲಬೇಕು ಅನ್ನೋಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ಸಹಜವಾಗಿ ಈಗಿರ್ತಕ್ಕಂಥ ಅವಕಾಶಗಳ ಆಧಾರದ ಮೇಲೆ ಒಂದು ಅವಕಾಶಗಳು ಸಿಗಬಹುದು ಅಂತಕ್ಕಂಥ ಪ್ರಯತ್ನವನ್ನು ಆಕಾಂಕ್ಷಿಗಳು ಮಾಡ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯತೀಂದ್ರ ಅವರನ್ನ ಮೊದಲು ಆರಂಭಿಕವಾಗಿ ಪ್ರಯತ್ನವನ್ನು ಮಾಡಲಾಯಿತು. ಅಂದ್ರೆ ಅವರು ಕಣಕ್ಕಿಳಿದ್ರೆ ಹೇಗೆ ಅಂತಕ್ಕಂಥ ಚರ್ಚೆಗಳು ನಡೆದಾಗ ಇಲ್ಲಿ ಒಕ್ಕಲಿಗರು ಸೂಕ್ತ ಅನ್ನುವಂಥ ಅಭಿಪ್ರಾಯಗಳು ತಳಮಟ್ಟದಿಂದ ಮೇಲ್ಮಟ್ಟದವರು ಕೂಡ ಇಲ್ಲಿ ಒಕ್ಕಲಿಗರು ಸೂಕ್ತ ಅನ್ನುವ ನಿರ್ಧಾರ ಬರಲಾಗಿದೆ. ಆ ಕಾರಣಕ್ಕಾಗಿ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆ ಮಾಡತಕ್ಕಂಥ ಬಹುತೇಕ ಅನುಮಾನ ಕ್ಷೇತ್ರದಲ್ಲಿ ಅವರು ಈಗಾಗಲೇ ಬೇರೆ ಬೇರೆ ಹೆಸರುಗಳು ಕೂಡ ಕೇಳಿಬರ್ತದೆ. ಬೇರೆ ಜಿಲ್ಲೆಯಿಂದಲೂ ಕೂಡ ಎಸ್ ಟಿ ಸೋಮಶೇಖರ್ ಕರೆದುಕೊಂಡು ಹೋಗಿ ಮೈಸೂರಲ್ಲಿ ಕಂಟೆಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಅಷ್ಟರ ಮಟ್ಟಿಗೆ ರಾಜಕೀಯವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಯಾವಾಗ ಮಾಡಲಾಗುತ್ತೆ ಅನ್ನೋದಂಥ ಕುತೂಹಲ ಸಹಜವಾಗಿದೆ. ಸೊ ಅಲ್ಲಿ ಸುಶ್ರುತ್ ಗೌಡ ಅವರು ಒಂದು ಕಡೆ ಆದರೆ ಇನ್ನೊಂದು ಕಡೆ ವಿಜಯ್ ಕುಮಾರ್ ಇವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಎಂ ಲಕ್ಷ್ಮಣ ಕೂಡ ಇದ್ದಾರೆ. ಎಂ ಲಕ್ಷ್ಮಣ್ ಅವರಿಗೆ ಈಗಾಗಲೇ ಪ್ರಶಾಂತ್ ಅವರು ಹೇಳಿದಾಗೆ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥ ಕೂಡ ಭಾಳ ಪ್ರಮುಖ ಆಗುತ್ತೆ. ಯಾಕಂದರೆ ದೊಡ್ಡ ಲೋಕಸಭಾ ಕ್ಷೇತ್ರ. ಐಶ್ವರ್ಯ ಮಹದೇವ್ ಅವರು ಈಗ ಒಂದು ಪ್ರಯತ್ನವನ್ನು ಮಾಡಿದರು. ಆದರೆ ಜಾತಿ ಸಮೀಕರಣದಲ್ಲಿ ಅವಕಾಶ, ಯಾಕಂದರೆ ಅವರು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅವ್ರಿಗೆ ಅವಕಾಶ ಆಗೋದಿಲ್ಲ. ಟಿಕೆಟ್ ಕೊಟ್ಟರೆ ಮುಖ್ಯಮಂತ್ರಿಗಳೇ ಇದ್ದಾರಲ್ಲ. ಎಸ್, ಸಹಜವಾಗಿ ಈಗ ಯಾರ ಬೆನ್ನಿಗೆ ನಿಲ್ತಾರೆ ಅಂತಕ್ಕಂಥದ್ದು ಕ್ಲಿಯರ್ ಆಗಬೇಕು. ಸರಿ, ಅಲ್ಲಿ ಎಂ ಲಕ್ಷ್ಮಣ್ ಅವರು ಸ್ಪರ್ಧೆಗೆ ಭಾಳ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಡೀ ಪಕ್ಷ ಅವರ ಬೆನ್ನಿಗೆ ನಿಂತು ಕೆಲಸ ಮಾಡಿದ್ರೆ ಸಾಧ್ಯ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಆದರೆ ಇಲ್ಲಿ ಒಂದಂತೂ ಸ್ಪಷ್ಟ, ಮೊದಲು ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರಿಗೆ ಪ್ರಯತ್ನವನ್ನು ಮಾಡಲಾಯಿತು. ಅಂದರೆ ಅವರು ಕಂಟೆಸ್ಟ್ ಮಾಡಿದ್ರೆ ಹೇಗೆ ಅಂತಕ್ಕಂಥದ್ದು. ವೆಂಕಟೇಶ್ ಅವರು ಒಕ್ಕಲಿಗರಾಗಿದ್ದರೂ ಕೂಡ ಅವ್ರಿಗೊಂದು ಇಮೇಜು ಸಿದ್ದರಾಮಯ್ಯ ಆಪ್ತ ಅಂತಕ್ಕಂಥದ್ದು. ಅಂದರೆ ಅವರಿಗೆ ಸಂಪೂರ್ಣವಾಗಿ ಆ ಸಮುದಾಯ ತಮ್ಮವನು ಅಂತಕ್ಕಂಥ ಒಂದು ಭಾವನೆಯಿಂದ ಸ್ವೀಕರಿಸುವಂಥ ಮನಸ್ಥಿತಿಯಲ್ಲಿ ಸ್ಥಳೀಯ ರಾಜಕಾರಣ ಇಲ್ಲ ಅಂತಕ್ಕಂಥದ್ದು ಒಂದು ಚರ್ಚೆ ಇದೆ. ಆ ಕಾರಣಕ್ಕಾಗಿ ವೆಂಕಟೇಶ್ ಅವರು ರೂಲ್ಡ್ ಔಟ್ ಅಂತಕ್ಕಂಥ ಮಾತು. ಆ ಕಾರಣಕ್ಕಾಗಿ ಭಾಳ ಸ್ಪಷ್ಟವಾಗಿ ವೆಂಕಟೇಶ್ ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟರು, ನಾನು ಸ್ಪರ್ಧೆ ಮಾಡಲ್ಲ ಅಂತದ್ದು. ಮತ್ತು ಹಾಗಾಗಿ ಇಲ್ಲಿ ಒಕ್ಕಲಿಗರು ಯಾದರೂ ಕೂಡ ಅವಕಾಶ ಕೊಡಬೇಕು ಅಂತಕ್ಕಂಥದ್ರೆ ನಿರಂತರವಾಗಿ ಕುರುಬ ಕ್ಯಾಂಡಿಡೇಟ್ ಕೊಟ್ಟು ಸೋತಿರ್ತಕ್ಕಂಥ ಅನುಭವ ಇರುವಂಥ ಕಾರಣಕ್ಕಾಗಿ ಮೈಸೂರಿನಲ್ಲಿ ಈ ಬಾರಿ ಒಕ್ಕಲಿಗರ ಅವಕಾಶ ಕೊಟ್ಟು ಒಂದು ಗೆಲುವಿಗೆ ಪೂರಕವಾದ ವೇದಿಕೆ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಲೆಕ್ಕಾಚಾರ ಇದೆ. ಆ ಕಾರಣಕ್ಕಾಗಿ ಒಂದು ಗಂಭೀರವಾಗಿ ಈಗ ಬೇರೆ ಬೇರೆ ಒಕ್ಕಲಿಗ ಸಮುದಾಯದಲ್ಲಿರ್ತಕ್ಕಂಥ ನಾಯಕರನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಸಹಜ ಕಾಂಗ್ರೆಸ್ ಕನ್ಸಿಡರ್ ಮಾಡಿರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಇದು. ರೈಟ್ ಒಂದು ಸಣ್ಣ ಬ್ರೇಕ್ ತಗೋಣ ವೀಕ್ಷಕರೇ. ಈಗ ಬ್ರೇಕ್ನ ನಂತರ ಪ್ರತಾಪ್ ಸಿಂಹ ಮತ್ತು ಕಾಂಗ್ರೆಸ್ನ ಆಕಾಂಕ್ಷಿಗಳು ಈ ಬ್ಯಾಲೆನ್ಸ್ ಹೆಂಗಿರುತ್ತೆ? ಪ್ರತಾಪ್ ಸಿಂಹ ವಿರುದ್ಧ ಯಾರನ್ನ ನಿಲ್ಲಿಸಿದ್ರೆ ಲಾಭ ಆಗತ್ತೆ? ಪ್ರತಾಪ್ ಸಿಂಹ ಈ ಬಾರಿಯ ಎಲೆಕ್ಷನ್ ಹೇಗಿರುತ್ತೆ? ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.